ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಒನ್ ಮೋರ್ ರ್ಯಾಪಿಡ್ ರಿವಿಷನ್ ಆಫ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ. ಸೊ ಇವತ್ತು ನಾನು ನಿಮಗೆ ಇನ್ನೊಂದು ಥರ ವೈಫೈ ಕನೆಕ್ಷನ್ನ ತೋರಿಸ್ತೇನೆ. ಇದನ್ನು ಏರ್ ಫೈಬರ್ ಅಂತ ಕರೀತಾರೆ. ಆಯಿತಾ, ನೆನ್ಪಿಟ್ಕೊಳ್ಳಿ. ಹಳೆ ಕಾಲದಲ್ಲಿ ನಿಮ್ಮ ಮನೆಗೆ ಇಂಟರ್ನೆಟ್ ಬೇಕಂತ ಇದ್ದರೆ ಏನಾಗ್ತಿತ್ತು, ಕೇಬಲ್ ಆಪರೇಟರ್ ನಿಮ್ಮ ಮನೆಗೆ ಬಂದು ಒಂದು ಕೇಬಲ್ನ ಎಳೆದು ಕೊಡ್ತಿದ್ರು, ಹೊರಗಡೆಯಿಂದ ಒಂದು ಕೇಬಲ್ನ ಎಳೆದು ಕೊಡ್ತಿದ್ರು. ಅದನ್ನ ಆಪ್ಟಿಕಲ್ ಫೈಬರ್ ಅಂತ ಕರೀತಾರೆ. ಆ ಸಿಸ್ಟಮ್ಲಿರುವಂಥ ಪ್ರಾಬ್ಲಮ್ ಏನಂದರೆ, ಇನ್ ಕೇಸ್ ನೀವು ಅಂಥ ಕನೆಕ್ಷನ್ ತೊಗೋಬೇಕಂತ ಇದ್ದರೆ ನಿಮ್ಮ ಏರಿಯಾದಲ್ಲಿ ಆ ಕೇಬಲ್ ಅವೈಲೇಬಲ್ ಇರಬೇಕು. ಇಲ್ಲ ಅಂದರೆ ಇಲ್ಲ ಸರ್, ನಿಮ್ಮ ಏರಿಯಾದಲ್ಲಿ ನಮ್ಮ ಕೇಬಲ್ ಇಲ್ಲ, ಸೊ ನಿಮಗೆ ಇಂಟರ್ನೆಟ್ ಕೊಡೋಕ್ಕಾಗಲ್ಲ ಅಂತ ಹೇಳ್ತಾರೆ. ಇದನ್ನು ಓವರ್ಕಮ್ ಮಾಡೋಕ್ಕೋಸ್ಕರ ಜಿಯೋ ಫಸ್ಟ್ ಟೈಮ್ ಇನ್ವೆಂಟ್ ಮಾಡಿದಂಥ ಅವ್ರು ಅನೌನ್ಸ್ ಮಾಡಿದ ಪ್ರಾಡಕ್ಟ್ ಹೆಸರು ಜಿಯೋ ಫೈಬರ್ ಅಂತ. ಬಟ್ ಮಾರ್ಕೆಟಿಗೆ ಫಸ್ಟ್ ಬಂದಿದ್ದು ಏರ್ಟೆಲ್ ಫೈಬರ್ ಅಂತ. ಸೊ ಏರ್ಟೆಲ್ ಫೈಬರ್ ಹೇಗೆ ವರ್ಕ್ ಆಗುತ್ತೆ ಅಂದರೆ, ಮೇಲ್ಗಡೆ ಇದರಲ್ಲಿ ಒಂದು ರಿಸೀವರ್ ಇರುತ್ತೆ, ತೋರಿಸ್ತಾ ಇದ್ದೇನೆ. ಈ ರಿಸೀವರಿಂದ ಅದು ಸಿಗ್ನಲ್ಸ್ನ ಎಳ್ಕೊಂಡು ಈ ಆಪ್ಟಿಕಲ್ ಫೈಬರ್ ಥ್ರೂ ಕೆಳಗಡೆ ಇರುವಂಥ ಏರ್ಟೆಲ್ ಏರ್ ಫೈಬರ್ಗೆ ಪಾಸ್ ಮಾಡುತ್ತೆ. ಈ ವೈಟ್ ಕಲರ್ ಡಬ್ಬ, ಈ ವೈಟ್ ಕಲರ್ ಡಬ್ಬದೊಳಗೆ ಒಂದು ಸಿಮ್ ಕಾರ್ಡ್ ಇದೆ. ಈ ಸಿಮ್ ಕಾರ್ಡ್ ನೆಟ್ವರ್ಕ್ಸ್ನ ರಿಸೀವ್ ಮಾಡಿಕೊಂಡು ಹಾಟ್ಸ್ಪಾಟ್ ವೈಫೈ ನೆಟ್ವರ್ಕ್ನ ಕ್ರಿಯೇಟ್ ಮಾಡುತ್ತೆ. ಅದನ್ನು ನೀವು ಯೂಸ್ ಮಾಡಿಕೊಂಡು ಮಜಾ ಮಾಡ್ಬೋದು. ದ ಥಿಂಗ್ ಈಸ್, ಏರ್ಟೆಲ್ ಏರ್ ಫೈಬರ್ ಆಗಿರಲಿ, ಜಿಯೋ ಏರ್ ಫೈಬರ್ ಆಗಿರಲಿ, ನಾವು ಯೂಸ್ ಮಾಡಬೇಕಂತ ಇದರಲ್ಲಿ 5G ನೆಟ್ವರ್ಕ್ ಇರಬೇಕು. 5G ಇಲ್ಲಾಂದರೆ ಕೆಲವೊಂದು ಸಲ 4G ನೆಟ್ವರ್ಕ್ಸಲ್ಲೂ ಕೂಡ ಕೆಲವೊಂದು ವರ್ಕ್ ಆಗುತ್ತೆ. ಸೊ ದಿಸ್ ಈಸ್ ಅ ವೆರಿ ಅಡ್ವಾನ್ಸ್ಡ್ ವೇ ಆಫ್ ಗಿವಿಂಗ್ ಯು ವೈಫೈ ನೆಟ್ವರ್ಕ್ಸ್. ಯಾವ್ಯಾವ ಏರಿಯಾದಲ್ಲಿ ಈ ಕೇಬಲ್ಸ್ ಇರಲ್ವೋ, ಆಪ್ಟಿಕಲ್ ಫೈಬರ್ ಕೇಬಲ್ಸ್ ಸರ್ವಿಸ್ ಅವೈಲೇಬಲ್ ಇರಲ್ವೋ ಅಂಥ ಜಾಗದಲ್ಲಿ ಇನ್ ಕೇಸ್ 5G ನೆಟ್ವರ್ಕ್ ಇದ್ದರೆ ಜಿಯೋ ಫೈಬರ್ ಮತ್ತು ಏರ್ಟೆಲ್ ಫೈಬರ್ನ ಇನ್ಸ್ಟಾಲ್ ಮಾಡ್ಕೋಬೋದು. ಓಕೆ, ಸೊ ನಿಮ್ಗೆ ಅರ್ಥ ಆಗಿದೆ ಅಂತ ಇಟ್ಕೊಳ್ತೇನೆ. ದಿಸ್ ಈಸ್ ಅ ವೆರಿ ಲೇಟೆಸ್ಟ್ ಟೆಕ್ನಾಲಜಿ ಆ್ಯಂಡ್ ಇದು ತುಂಬ ಫಾಸ್ಟಾಗಿರುತ್ತೆ. 40 Mbps ಕನೆಕ್ಷನ್ ನಮ್ಮ ಮನೆದು. ಬಟ್ ದ ಥಿಂಗ್ ಇಸ್, ಇದು ವರ್ಕ್ ಆಗಬೇಕಂತ ಇದ್ದರೆ ಅಲ್ಲಿ ನೆಟ್ವರ್ಕ್ ಮಾತ್ರ ಇರಲೇಬೇಕು. ನೆಟ್ವರ್ಕ್ ಇಲ್ಲಾಂದರೆ ವರ್ಕ್ ಆಗಲ್ಲ. ಆ್ಯಂಡ್ ಇಟ್ ವರ್ಕ್ಸ್ ವಿತ್ ಅ ಕಾನ್ಸೆಪ್ಟ್ ಆಫ್ ಸಿಮ್ ಕಾರ್ಡ್. ಸೊ ಏರ್ಟೆಲ್ ಫೈಬರ್ ಒಳಗೆ ನಮ್ಮದಿಗೆ ಏರ್ಟೆಲ್ ಸಿಮ್ ಇನ್ಸ್ಟಾಲ್ ಆಗಿದೆ 5G. ಆ ಸಿಮ್ ಕಾರ್ಡ್ಗೆ ಮೇಲ್ಗಡೆಯಿಂದ ಸಿಗ್ನಲ್ ಸಿಗ್ತಿದೆ. ಆ ರಿಸೀವರಿಂದ ಸಿಗ್ನಲ್ ಸ್ಟ್ರಾಂಗ್ ಆಗಿದ್ದಷ್ಟು ಈ ನೆಟ್ವರ್ಕ್ ಫಾಸ್ಟಾಗಿ ವರ್ಕ್ ಆಗುತ್ತೆ. ಆಪ್ಟಿಕಲ್ ಫೈಬರಲ್ಲಿ ಸಿಗ್ನಲ್ ಪ್ರಾಬ್ಲಮ್ ಇರಲ್ಲ, ಬಿಕಾಸ್ ಡೈರೆಕ್ಟಾಗಿ ಟವರಿಂದ ಎಳೆದು ಕೊಡ್ತಾರೆ. ಇದಕ್ಕೆ ಸಿಗ್ನಲ್ಸ್ ಬೇಕಾಗುತ್ತೆ. ಓಕೆ, ಜೈ.